ಚಂದ್ರಮ ಜಾಲವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಚಂದ್ರಮ ವಾರದ ಸಾಹಿತ್ಯ ದಂಪತಿಗಳ ಸರಣಿ ಮಾಲಿಕೆಯಲ್ಲಿ ಡಾಕ್ಟರ್ ಬಸವರಾಜ್ ಸಬ್ರದ್ ಹಾಗೂ ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರ ಸಾಹಿತ್ಯ ಪಯಣ ನೋಡೋಣ ಬನ್ನಿ. ದಾಂಪತ್ಯ ಒಂದು ಅರ್ಥಪೂರ್ಣ ಪಯಣ. ಈ ಪಯಣದಲ್ಲಿ ಸಂಗಾತಿಗಳಿಬ್ಬರೂ ಇಡುವ ಹೆಜ್ಜೆಗಳು ಅರ್ಥಪೂರ್ಣವೇ. ಬದುಕಿನ ಹೋರಾಟದ ಹೆಜ್ಜೆಗಳಲ್ಲಿ ದಂಪತಿಗಳದ್ದು ಸಮಪಾಲು. ವೈಚಾರಿಕ ದಾರಿಯಲ್ಲಿ ಬೌದ್ಧಿಕ ಸಮಾನತೆಯನ್ನು ಇಟ್ಟುಕೊಂಡು ಸಾಗುವುದು ದಾಂಪತ್ಯದ ಮುಖ್ಯ ತಿರುಳು. ಶರಣರ ಆದರ್ಶಗಳನ್ನು ದಾಂಪತ್ಯದಲ್ಲಿ ಮೈಗೂಡಿಸಿಕೊಂಡು ಸಮಾಜದ ಆದರ್ಶಕ್ಕಾಗಿ ಹೋರಾಡುತ್ತಾ ಬದುಕಿನ ಶಾಂತಿಯ ತೋಟದಲ್ಲಿ ವಿಹರಿಸುವವರೇ ನಿಜ ಅರ್ಥದಲ್ಲಿ ದಂಪತಿಗಳು. ಸಮರಸವೇ ಜೀವನ, ಇದು ಬೇಂದ್ರೆ ಅಜ್ಜನ ಮಾತು. ಸಮಪಾಲು ಸಮಬಾಳು, ಇದು ಪ್ರಗತಿಶೀಲರ ನುಡಿ. ಹೋರಾಟದ ಹೆಜ್ಜೆಯಲ್ಲಿ ಸಂಗಾತಿಯ ಒಟ್ಟು ನಡಿಗೆ, ಇದು ಬಂಡಾಯಗಾರರ ಆಶಯ. ಸಮಭಾವದ ಮನಸ್ಸುಗಳೆರಡು ಒಂದಾಗಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೊಳಗೊಂದಾಗಿ ಮನುಜ ಮತವನ್ನು ವಿಶ್ವ ಪಥವನ್ನು ವಿಚಾರ ಕ್ರಾಂತಿಯ ಮೂಲಕ ಕೊಂಡೊಯ್ಯುವುದೇ ದಾಂಪತ್ಯದ ಮೊದಲ ಹೆಜ್ಜೆ. ಇಂತಹ ಸಹಜೀವಿಗಳು ಬಾಳ ಸಂಗಾತಿಗಳಾಗಿ ಬಯಲ ಆಶಯದೊಂದಿಗೆ ಶರಣಪಥದಲ್ಲಿ ಮುನ್ನಡೆಯುವುದೇ ದಾಂಪತ್ಯ ಬದುಕಿನ ಸಾರ್ಥಕತೆ. ಇಂತಹ ಶರಣ ಸಂಸ್ಕೃತಿಯ ಹೋರಾಟ ಜೀವಿಗಳಾದ ಮೌಲ್ಯಾಧಾರಿತ ಬಾಳ ಸಂಗಾತಿಗಳಾದ ಆದರ್ಶ ಬದುಕಿನ ದಂಪತಿಯನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಅವರೇ ಕಲ್ಯಾಣ ಕರ್ನಾಟಕದ ಆದರ್ಶ ದಂಪತಿಗಳಾದ ಡಾಕ್ಟರ್ ಬಸವರಾಜ್ ಸಬ್ರದ್ ಹಾಗೂ ಡಾಕ್ಟರ್ ವಿಜಯಶ್ರೀ ಸಬ್ರದ್. ಕಲ್ಯಾಣ ಕರ್ನಾಟಕವು ಪ್ರಾದೇಶಿಕ ಭಿನ್ನತೆಯನ್ನು ಹೊಂದಿದ್ದರೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಹಿಂದುಳಿದ ಪ್ರದೇಶವೆಂದು ಹೇಳಲಾಗುತ್ತದೆ. ಆದರೆ ಈ ಭಾಗವು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವುದೂ ಅಷ್ಟೇ ಸತ್ಯ. ಇಲ್ಲಿಯ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ರೂಪಿಸಿಕೊಳ್ಳುತ್ತಾ ವಿಶಿಷ್ಟತೆಯನ್ನು ಮೆರೆದಿದೆ. ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ತತ್ವಪದಗಳು, ಜನಪದ ಸಾಹಿತ್ಯ, ಬಯಲಾಟಗಳು, ಗಜಲ್ಗಳು, ಹೀಗೆ ಇಲ್ಲಿಯ ಸಾಹಿತ್ಯದಲ್ಲಿ ವೈವಿಧ್ಯತೆಯನ್ನು ನೋಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ವೈವಿಧ್ಯಮಯ ಸಾಹಿತ್ಯ ಪ್ರಕಾರಗಳನ್ನು ಅಧ್ಯಯನಕ್ಕೆ ಒಳಪಡಿಸಿ ಕೃತಿ ರಚನೆ ಮಾಡಿದ ಹೈದರಾಬಾದ್ ಕರ್ನಾಟಕದ ಹಲವಾರು ವಿದ್ವಾಂಸರಲ್ಲೇ ಡಾಕ್ಟರ್ ಬಸವರಾಜ್ ಸಬ್ರದ್ ಅವರು ಒಬ್ಬರು. ಈ ಭಾಗದ ಬಡತನ, ನಿರುದ್ಯೋಗ, ಮೂಢನಂಬಿಕೆ, ಕಂದಾಚಾರಗಳು, ಅಂಧಾನುಕರಣೆಗಳು ಇವುಗಳ ವಿರುದ್ಧದ ಪ್ರತಿಭಟನೆ ಇವರ ಸಾಹಿತ್ಯದ ವಸ್ತುವಾಗಿವೆ. ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ವಸ್ತುನಿಷ್ಠವಾಗಿ ಸಾಹಿತ್ಯ ರಚನೆ ಮಾಡುವುದು ಸಬ್ರದ್ ಅವರ ವಿಶಿಷ್ಟತೆ ಎನ್ನಬಹುದು. ಡಾಕ್ಟರ್ ಬಸವರಾಜ್ ಸಬ್ರದ್ ಅವರು ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಸ್ಥಳವಾದ ಕುಕನೂರಿನವರು ಎಂದು ಹೇಳಿಕೊಳ್ಳಲು ಹೆಮ್ಮೆ ಅನಿಸುತ್ತದೆ. ಕೊಪ್ಪಳ ತಾಲೂಕಿನ ಹಲಗೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ 1953ರಂದು ಜನಿಸಿದರು. ಅಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ಬಸಪ್ಪ ಮತ್ತು ಬಸಮ್ಮ ಕೃಷಿ ದಂಪತಿಗಳ ಮಗನಾದ ಇವರು ಕುಕನೂರಿನಲ್ಲೇ ಪ್ರೌಢ ಶಿಕ್ಷಣ ಪೂರೈಸಿಕೊಂಡು ಗದುಗಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾದರು. ನಂತರ ಬಸವೇಶ್ವರ ಮತ್ತು ಪುರಂದರದಾಸ ತೌಲನಿಕ ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. ರಾಯಬಾಗ್, ತಾಳಿಕೋಟಿ ಮತ್ತು ಬೀದರ್ಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಔರಾದ್ನ ಅಮರೇಶ್ವರ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲೇ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 30 ವರ್ಷಗಳ ಸುದೀರ್ಘ ಸೇವಾ ಅವಧಿಯಲ್ಲೇ ಕಲಾನಿಕಾಯದ ಡೀನರಾಗಿ, ಪ್ರಸಾರಾಂಗದ ನಿರ್ದೇಶಕರಾಗಿ, ವಿದ್ಯಾವಿಷಯಕ ಪರಿಷತ್ತಿನ ಸದಸ್ಯರಾಗಿ, ಸಿಂಡಿಕೇಟ್ ಸದಸ್ಯರಾಗಿ ನಿರ್ವಹಿಸಿದ ಕಾರ್ಯಗಳು ಶ್ಲಾಘನೀಯ. ಪ್ರಸಾರಾಂಗದಿಂದ ನೂರಾರು ಕೃತಿಗಳು ಪ್ರಕಟವಾಗುವುದಕ್ಕೆ ಕಾರಣೀಭೂತರಾಗಿದ್ದಾರೆ. ಶರಣ ಸಾಹಿತ್ಯ ಅಧ್ಯಯನ ಕೇಂದ್ರ, ಅಂಬಿಗರ ಚೌಡಯ್ಯ ಅಧ್ಯಯನ ಕೇಂದ್ರ, ಹಡಪದ ಅಪ್ಪಣ್ಣ ಅಧ್ಯಯನ ಕೇಂದ್ರ, ಕನ್ನಡ ಅಧ್ಯಯನ ಸಂಸ್ಥೆ, ಹೀಗೆ ಅನೇಕ ಅಧ್ಯಯನ ಪೀಠಗಳ ನಿರ್ದೇಶಕರಾಗಿ ವಿಶಿಷ್ಟ ಚಿಂತನೆಗಳನ್ನು ನಡೆಸುತ್ತಾ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ.
ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಮಂಡಳಿಯ ಪರೀಕ್ಷಕರಾಗಿ ಚೇರ್ಮನ್ನರಾಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರು, ಶಿವಮೊಗ್ಗ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳ ನೇಮಕಾತಿ ಆಯ್ಕೆಯ ಸಮಿತಿ ಸದಸ್ಯರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಬಸವಾದಿ ಶರಣರ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿದ್ದಲ್ಲದೆ ಸಮಾವೇಶಗಳನ್ನು ಕೈಗೊಂಡಿದ್ದಾರೆ. ಬಸವ ಪಥದ ಧ್ವನಿ ಸಾಂದ್ರಿಕೆಗಳನ್ನು ಹೊರತಂದಿದ್ದಾರೆ. ಅಪಾರ ಶಿಷ್ಯ ಬಳಗವನ್ನು ಹೊಂದಿದ ಇವರ ಮಾರ್ಗದರ್ಶನದಲ್ಲೇ 25 PhD ಮಹಾಪ್ರಬಂಧಗಳು, 35 MPhil ಪ್ರಬಂಧಗಳು ಸಲ್ಲಿಕೆಯಾಗಿವೆ. 6,000 ತಾಡೋಲೆ ಹಸ್ತಪ್ರತಿಗಳನ್ನು ಮೊದಲ ಬಾರಿಗೆ ಡಿಜಿಟಲ್ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. 400ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ. ಸದಾ ಕ್ರಿಯಾಶೀಲರಾದ ಇವರು ನಿವೃತ್ತಿಯ ನಂತರವೂ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಮತ್ತು ಜಾನಪದ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಬಸವರಾಜ್ ಸಬ್ರದ್ ಅವರದ್ದು ಸೃಜನಶೀಲ ಮನಸ್ಸು, ಸದಾ ವೈಚಾರಿಕ ಚಿಂತನೆ ಮಾಡುತ್ತಿರುವವರು. ಹೀಗಾಗಿ ಇವರ ಕವಿ ಮನಸ್ಸು ಸಾಹಿತ್ಯದೊಂದಿಗೆ ಬೆಸೆದಿದೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬಂಡಾಯ ಸಾಹಿತ್ಯ ಒಂದು ಚಳುವಳಿಯ ರೂಪವನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದ ಪ್ರಬಲ ಬಂಡಾಯ ಸಾಹಿತಿಯಾಗಿ ಸಬ್ರದ್ ಅವರನ್ನು ಗುರುತಿಸಬಹುದಾಗಿದೆ. ಸಮಸಮಾಜದ ಕನಸು ಹೊತ್ತ ಅನೇಕ ಕವನಗಳು ಇವರ ಲೇಖನಿಯಿಂದ ಹೊರಬಂದಿವೆ. ಹೋರಾಟ ಎನ್ನುವ ಕವನ ಸಂಕಲನವನ್ನು ಪ್ರಕಟಿಸುವ ಮೂಲಕ ಸಬ್ರದ್ ಅವರು ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿದರು. ಇದುವರೆಗೆ 15 ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಬಂಡಾಯದ ಹೋರಾಟದ ಆಶಯಗಳನ್ನು ಈ ಕವನಗಳು ಸಾರಿ ಹೇಳುತ್ತವೆ. ಕುಕನೂರಿನ ಸುತ್ತಮುತ್ತಲಿನ ಗ್ರಾಮೀಣ ಬದುಕಿನ ಹಾಡು ಪಾಡುಗಳು ಇಲ್ಲಿ ಕವಿತೆಯ ರೂಪ ಪಡೆದಿವೆ. ಅವರ ಜಾನಪದ ಪರಿಸರ ಇಲ್ಲಿ ಅಕ್ಷರ ರೂಪ ಪಡೆದಿವೆ. ಒಟ್ಟು 175 ಕೃತಿಗಳನ್ನು ಹೊರತಂದ ಸಬ್ರದ್ ಅವರದ್ದು ದೈತ್ಯ ಪ್ರತಿಭೆ. ಕಾವ್ಯ, ನಾಟಕ, ವಿಮರ್ಶೆ, ವಿಚಾರ ಸಾಹಿತ್ಯ, ಸಂಶೋಧನೆ, ಸಂಪಾದನೆ ಹೀಗೆ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ನನ್ನವರ ಹಾಡು, ಮೂಡಲ ಕೆಂಪು ಮೂಡ್ಯಾವ, 100 ಹನಿಗಳು, ದನಿ ಎತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾಯಿತು, ಜೇನ ಹನಿಗಳು, ಪದಕಟ್ಟಿ ಹಾಡೇನ, ಸಬ್ರದ್ ಕವಿತೆಗಳು, ಕೆಂಡ ಸಂಪಿಗೆ, ಹೇಳೆ ಸಖಿ, ಸಬ್ರದ್ ಬಸವನ ವಚನಗಳು ಮುಂತಾದ ಕವನ ಸಂಕಲನಗಳ ಮೂಲಕ ಇವರ ಕಾವ್ಯಧಾರೆ ಹರಿದು ಬಂದಿದೆ. ಇವರ ಕವಿತೆಗಳನ್ನು ಲಯಬದ್ಧವಾಗಿ ಹಾಡಲೂಬಹುದು. ಹನಿಗವಿತೆಗಳು, ಗಜಲ್ಗಳು, ಶಾಯರಿಗಳು, ಆಧುನಿಕ ತತ್ವಪದಗಳು, ಆಧುನಿಕ ವಚನಗಳು ಹೀಗೆ ವಿವಿಧ ಕಾವ್ಯ ಪ್ರಕಾರಗಳನ್ನು ನಾದ ವೈವಿಧ್ಯತೆಯೊಂದಿಗೆ ಮೇಳೈಸುವ ಇವರ ರಚನಾ ಕೌಶಲ್ಯ ಅಮೋಘವಾದುದು. ಇವರ ಅನೇಕ ಹಾಡುಗಳು ಧ್ವನಿ ಸುರುಳಿಯಾಗಿ, ಧ್ವನಿ ಸಾಂದ್ರಿಕೆಗಳಾಗಿ ಕೇಳುಗ ಪ್ರಿಯರನ್ನು ತಲುಪಿವೆ. ಸಿ. ಅಶ್ವಥ್, ಮೈಸೂರು ಅನಂತಸ್ವಾಮಿ, ಕೆ. ಯುವರಾಜ್, ರವೀಂದ್ರ ಸೊರಗಾಮಿ ಮೊದಲಾದವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಬಾರಯ್ಯ ಮಳೆರಾಯ ಹಾಗೂ ಗುಬ್ಬಿ ಒಂದು ಗೂಡು ಕಟ್ಟೇದೋ, ಗೂಡಿನೊಳಗಿನ ಮಾಡ ನೋಡಣ್ಣ ಮೊದಲಾದ ಧ್ವನಿ ಸಾಂದ್ರಿಕೆಗಳ ಮೂಲಕ ಸಂಗೀತ ಪ್ರಧಾನ ಕವಿತೆಗಳನ್ನು ಪ್ರಚುರಪಡಿಸಲಾಗಿದೆ. ಇವರ ಅನೇಕ ಕವಿತೆಗಳು ಇಂಗ್ಲಿಷ್, ಹಿಂದಿ, ಉರ್ದು ಭಾಷೆಗಳಿಗೆ ಅನುವಾದಗೊಂಡಿವೆ. ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕವಿ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಲ್ಲದೆ 1980ರ ಪ್ರಥಮ ಕನ್ನಡ ವಿಶ್ವ ಸಮ್ಮೇಳನವು ಮೈಸೂರಿನಲ್ಲಿ ನಡೆದಾಗ ಪ್ರತಿಭಟನಾರ್ಥವಾಗಿ ಮಂಡಿಸಿದ ಕವಿತೆಯನ್ನು ರಾಷ್ಟ್ರಕವಿ ಕುವೆಂಪು ಅವರು ಮೆಚ್ಚಿಕೊಂಡಿದ್ದರು. ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿಯೂ ಸಬ್ರದ್ ಅವರ ವೈಚಾರಿಕ ಮತ್ತು ತಾತ್ವಿಕ ಸಂಘರ್ಷವನ್ನು ಕಾಣಬಹುದು. ಸಬ್ರದ್ ಅವರು ಕೇವಲ ಕವಿಯಾಗದೆ ನಾಟಕಕಾರರು, ನಟರೂ ಹೌದು. 20ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿ ರಂಗಕ್ಕಿಳಿಸಿದ್ದಾರೆ. ಪ್ರತಿರೂಪ ಎಂಬ ನಾಟಕ ರಚನೆಯ ಮೂಲಕ ರಂಗಭೂಮಿ ಪ್ರವೇಶ ಮಾಡಿದ್ದಾರೆ. ಇವರ ಬೆಳ್ಳಕ್ಕಿ ಸಾಲು ನಾಟಕವನ್ನು ಖ್ಯಾತ ರಂಗ ನಿರ್ದೇಶಕ CGK ಅವರು ನಿರ್ದೇಶಿಸಿ ಪ್ರಯೋಗ ಮಾಡಿದ್ದರು. ಕೇದಿಗೆ ಬನದಲ್ಲಿ ಮತ್ತು ಸಿದ್ಧಾರ್ಥ ನಾಟಕಗಳು ಕಲಬುರಗಿ ಆಕಾಶವಾಣಿಯಿಂದ ಪ್ರಸಾರಗೊಂಡಿವೆ.
ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕರಾಗಿದ್ದ ಸಬ್ರದವರು 12ಕ್ಕೂ ಹೆಚ್ಚು ಬೀದಿ ನಾಟಕಗಳನ್ನು ರಚಿಸಿ ಸಮುದಾಯದ ಜಾಥಾಗಳಲ್ಲಿ ನೂರಾರು ಪ್ರಯೋಗಗಳು ಕಾಣುವಂತೆ ಮಾಡಿದ್ದರು. ಕಲಬುರ್ಗಿಯಲ್ಲಿ ಜನರಂಗ ಹವ್ಯಾಸಿ ನಾಟಕ ಸಂಘವನ್ನು ಸ್ಥಾಪಿಸಿ ತಮ್ಮ ಹುಲಿಗೆಮ್ಮ ನಾಟಕದ ನೂರಾರು ಪ್ರಯೋಗಗಳನ್ನು ಮಾಡಿಸಿದ್ದಲ್ಲದೆ ದೂರದರ್ಶನದ ಮೂಲಕವೂ ಪ್ರಸಾರಗೊಳ್ಳುವಂತೆ ಮಾಡಿದ್ದರು. ರೇಣುಕಾ ಮೇಡಂ ಎಂಬ ನಾಟಕವು ಖ್ಯಾತ ರಂಗ ನಿರ್ದೇಶಕ ಸಿ. ಬಸವಲಿಂಗಯ್ಯನವರ ನಿರ್ದೇಶನದಲ್ಲಿ ಮೈಸೂರಿನ ರಂಗಾಯಣದಲ್ಲಿ ಪ್ರಯೋಗ ಕಂಡಿದೆ. ಶಿವಯೋಗಿ ಸಿದ್ದರಾಮ, ಸಾಲದ ಹೆಣ, ಹನುಮಾಯಣ, ಸಂಪಾಯಣ, ಎಲೆಮರೆಯ ಹೂಗಳು, ಹನುಮನಾಯಕ, ಜೀವಜಲ, ಕಾಯಕ ಜೀವಿಗಳು, ಮಹಿಳಾ ವಿಮೋಚನೆ, ಬೆಳಕಿನೆಡೆಗೆ, ನರಬಲಿ, ರೆಕ್ಕೆ ಮೂಡಿದಾಗ, ಅಂಬಿಗ ನಿನ್ನ ನಂಬಿದೆ ಮುಂತಾದ ನಾಟಕಗಳು ಜನಮಾನಸದಲ್ಲಿ ಸಬ್ರದ್ ಅವರನ್ನು ಚಿರಸ್ಥಾಯಿಗೊಳಿಸಿವೆ. ಬಂಡಾಯ ಮನೋಭಾವದ ಪ್ರಸ್ತುತ ರಾಜಕೀಯ ಕಥಾವಸ್ತುವುಳ್ಳ ಗೊಡ್ಡು ಸಂಪ್ರದಾಯಗಳನ್ನು ವಿರೋಧಿಸುವ ಸಾಮಾಜಿಕ ನ್ಯಾಯದ ತುಡಿತವುಳ್ಳ ಇವರ ನಾಟಕಗಳು ಇಂದಿಗೂ ಪ್ರಸ್ತುತವಾಗುತ್ತಾ ಸಾರ್ವತ್ರಿಕತೆಯನ್ನು ಪಡೆದಿವೆ. ಇವರ ಇತ್ತೀಚಿನ ಮತ್ತೊಬ್ಬ ರಾಧೆ ಎಂಬ ನಾಟಕ ಉಡುಪಿಯ ರಂಗಭೂಮಿ ಏರ್ಪಡಿಸಿದ್ದ ವಿಶ್ವ ನಾಟಕ ರಚನಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದದ್ದಲ್ಲದೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಭಾಜನವಾಗಿದೆ. ಹವ್ಯಾಸಿ ಮತ್ತು ವೃತ್ತಿ ನಾಟಕ ಶೈಲಿಯನ್ನು ಜನಪದ ಶೈಲಿಯನ್ನು ಅಳವಡಿಸಿ ಪುರಾಣೇತಿಹಾಸದ ಪ್ರಸ್ತುತತೆಯನ್ನು ನಾಟಕದಲ್ಲಿ ಅಡಕವಾಗಿಸಿದ್ದಾರೆ. ಇವರ ನಾಟಕ ಕ್ಷೇತ್ರದ ಗಣನೀಯ ಸೇವೆಯನ್ನು ಪರಿಗಣಿಸಿ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಬ್ರದ್ ಅವರ ಸಾಹಿತ್ಯದಲ್ಲಿ ಪ್ರಗತಿಪರ ಚಿಂತನೆಗಳು ಎದ್ದು ಕಾಣುತ್ತವೆ. ಶರಣ ಚಳುವಳಿಯಿಂದ ಬಂಡಾಯದ ಚಳುವಳಿಯವರೆಗೆ ಎಲ್ಲ ದೇಶೀಯ ಮತ್ತು ಜಾಗತಿಕ ಚಿಂತನೆಗಳು ಇಲ್ಲಿವೆ. ಬುದ್ಧ, ಬಸವ, ಅಂಬೇಡ್ಕರ್ ಸಿದ್ಧಾಂತದೊಂದಿಗೆ ಮಾರ್ಕ್ಸ್, ಗಾಂಧಿ, ಲೋಹಿಯಾ ಚಿಂತನೆಗಳನ್ನೂ ಮೈಗೂಡಿಸಿಕೊಂಡಿದ್ದಾರೆ. ತಮ್ಮ ವೈಚಾರಿಕ ಚಿಂತನೆಗಳನ್ನು ಅನೇಕ ವಿಚಾರ ಸಂಕಿರಣಗಳಲ್ಲಿ, ಶಿಬಿರಗಳಲ್ಲಿ, ಕಮ್ಮಟಗಳಲ್ಲಿ, ಸಮ್ಮೇಳನಗಳಲ್ಲಿ ಮಂಡಿಸಿದ್ದಲ್ಲದೆ ಅನೇಕ ಜನಪರ ಚಳವಳಿಗಳಲ್ಲಿಯೂ ಧುಮುಕಿ ಹೋರಾಟಕ್ಕಿಳಿದಿದ್ದಾರೆ. ಇವರ ಸಂಶೋಧನಾ ಕ್ಷೇತ್ರ ವಿಶಾಲ ಭಿತ್ತಿಯನ್ನು ಪಡೆದಿದೆ. ವಚನ ಸಾಹಿತ್ಯ, ಜನಪದ ಸಾಹಿತ್ಯ, ಆಧುನಿಕ ಸಾಹಿತ್ಯ, ತಾತ್ವಿಕ ವಿಮರ್ಶೆ ಹೀಗೆ 50ಕ್ಕೂ ಹೆಚ್ಚು ಕೃತಿಗಳು ಸಂಶೋಧನೆ ಮತ್ತು ವಿಮರ್ಶೆ ಹಿನ್ನೆಲೆಯಲ್ಲಿ ನೀಡಲಾಗಿದೆ. ದಲಿತ ಪ್ರಜ್ಞೆ, ಬಂಡಾಯ ಮನೋಭಾವ, ಶರಣ ಪ್ರಜ್ಞೆ, ಸ್ತ್ರೀ ಸಮಾನತೆ, ಆರ್ಥಿಕ ಚಿಂತನೆ, ವೈಜ್ಞಾನಿಕ ಮನೋಭಾವ, ಉಪಸಂಸ್ಕೃತಿ ಹೀಗೆ ಅನೇಕ ಹೊಸ ಹೊಸ ಚಿಂತನೆಗಳನ್ನು ಈ ಕೃತಿಗಳ ಮೂಲಕ ಕಟ್ಟಿಕೊಡಲಾಗಿದೆ. ಕಲ್ಯಾಣ ಕರ್ನಾಟಕದ ತತ್ವ ಪದಗಳನ್ನು ವಿಶೇಷ ದೃಷ್ಟಿಕೋನದಿಂದ ನೋಡುತ್ತಾ ಅನೇಕ ಕೃತಿಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಜನಪದ ಕ್ಷೇತ್ರದಲ್ಲಿ ಸ್ತ್ರೀ ಸಂವೇದನೆಯನ್ನು ವಿಶೇಷವಾಗಿ ಗುರುತಿಸಿ ಕೃತಿಗಳಿಸಿದ್ದಾರೆ. ಸತಿ ಪದ್ಧತಿ, ಕೆರೆಗೆ ಹಾರ, ಬಲಿ ಪದ್ಧತಿ, ಗೊಡ್ಡು ಆಚರಣೆಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದ್ದಾರೆ. ಬಹುಮುಖಿ ಜಾನಪದ ಇವರ ವಿಶೇಷ ಹೊತ್ತಿಗೆ. ಆಧುನಿಕ ಸಾಹಿತ್ಯ ಕುರಿತಂತೆ ಸಬ್ರದ್ ಅವರ 10 ಕೃತಿಗಳು ಪ್ರಕಟವಾಗಿವೆ. ಅವುಗಳಲ್ಲಿ ಹೊಸ ದಿಕ್ಕು, ಸಾಹಿತ್ಯ ಸಂಗತಿ, ಸಾಹಿತ್ಯ ಸಿಂಚನ ಇವು ಪ್ರಮುಖ ಕೃತಿಗಳಾಗಿವೆ. ಸಾಹಿತ್ಯ ಸಿಂಚನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿಯೂ ಲಭಿಸಿದೆ. ನವೋದಯದಿಂದ ಹಿಡಿದು ದಲಿತ ಬಂಡಾಯದ ಘಟ್ಟಗಳಲ್ಲಿ ಬರುವ ಪ್ರಮುಖ ಸಾಹಿತಿಗಳ ಕೃತಿಗಳ ಅಧ್ಯಯನವನ್ನು ಹೊಸ ದೃಷ್ಟಿಕೋನದಿಂದ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ತಮ್ಮ ವಿಮರ್ಶಾ ಕೃತಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕ ಆಧುನಿಕ ಸಾಹಿತ್ಯ ಮೀಮಾಂಸೆ, ಹೈದರಾಬಾದ್ ಕರ್ನಾಟಕ ರಂಗಭೂಮಿ ಮೀಮಾಂಸೆ ಕೃತಿಗಳ ಮೂಲಕ ಕಲ್ಯಾಣ ಕರ್ನಾಟಕದ ಸಾಹಿತ್ಯ, ರಂಗಭೂಮಿ, ದಾಸರು, ಶರಣರು, ಸೂಫಿಗಳನ್ನು ವಿಶೇಷ ಆಸ್ಥೆ ವಹಿಸಿ ಪರಿಚಯಿಸಿದ್ದಲ್ಲದೆ ಬೀದರ್ ಜಿಲ್ಲಾ ಸಾಂಸ್ಕೃತಿಕ ಅಧ್ಯಯನ ಕೃತಿಯನ್ನು ರಚಿಸಿದ್ದಾರೆ. ಗ್ರಂಥ ಸಂಪಾದನಾ ಕ್ಷೇತ್ರದಲ್ಲಿ ಸಬ್ರದ್ ಅವರದ್ದು ಬಹುದೊಡ್ಡ ಹೆಸರು. 90ಕ್ಕೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿಕೊಟ್ಟಿದ್ದಾರೆ. ತತ್ವಪದ ಸಂಪುಟಗಳು, ಕೀರ್ತನೆಯ ಸಂಪುಟಗಳು, ವಚನ ಸಾಹಿತ್ಯ ಸಂಪುಟಗಳು ಹೀಗೆ ಅನೇಕ ಸಂಪುಟಗಳನ್ನು ಸಂಪಾದಿಸಿದ್ದಾರೆ. ವೃತ್ತಿ ರಂಗಭೂಮಿ ಮತ್ತು ಗ್ರಾಮೀಣ ರಂಗಭೂಮಿ ಸಂಪುಟಗಳೂ ಸಹ ಇವೆ. 90 ಸಂಪಾದಿತ ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡುವ ಮೂಲಕ ಅತಿ ಹೆಚ್ಚು ಸಂಪಾದಿತ ಕೃತಿಗಳನ್ನು ನೀಡಿದ ಹೆಗ್ಗಳಿಕೆಯೂ ಇವರಿಗಿದೆ.
ಕೇವಲ ಸಾಹಿತ್ಯ ರಚನೆಗೆ ಸೀಮಿತಗೊಳ್ಳದ ಸಬರದ್ ಅವರು ರಂಗಭೂಮಿಯಲ್ಲಿಯೂ ತಮ್ಮ ಅನನ್ಯ ಸಾಧನೆಯನ್ನು ಮಾಡಿರುವುದು ವಿಶೇಷ. ಅನೇಕ ನಾಟಕಗಳನ್ನು ರಚಿಸುವ ಮೂಲಕ ಉತ್ತಮ ನಾಟಕಕಾರರಾಗಿ ಗುರುತಿಸಿಕೊಳ್ಳುವ ಜೊತೆಗೆ ರಂಗಭೂಮಿಯಲ್ಲೇ ಸಮರ್ಥ ನಟರಾಗಿಯೂ ಮಹತ್ವಪೂರ್ಣ ರಂಗ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವಾಗಲೇ ಗ್ರಾಮೀಣ ರಂಗಭೂಮಿಯಲ್ಲೇ ಬಣ್ಣ ಹಚ್ಚಿದ್ದಾರೆ. ಕುಕನೂರಿನಲ್ಲಿ ಪ್ರೌಢ ಶಿಕ್ಷಣ ಪಡೆಯುತ್ತಿರುವಾಗಲೇ ತಾವೇ ಒಂದು ರೂಪಕವನ್ನು ಸಿದ್ಧಪಡಿಸಿ ಪ್ರಯೋಗಿಸಿದ್ದರಂತೆ. ಅಲ್ಲಿಯೇ ಕೆ.ಎನ್. ಸಾಳುಂಕೆ ಅವರ ನಾಟಕಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದರು. ಗದುಗಿನ ಜೆ.ಟಿ. ಕಾಲೇಜಿನಲ್ಲಿ ಪದವಿ ಓದುತ್ತಿರುವಾಗಲೇ ಶ್ರೀರಂಗರ ಅಶ್ವಮೇಧ ನಾಟಕದಲ್ಲಿ ನಾಯಕ ಪಾತ್ರಧಾರಿಯಾಗಿ ಮಿಂಚಿದ್ದರು. ಇವರ ನಟನೆಯನ್ನು ನೋಡಿದ ಶ್ರೀರಂಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಧಾರವಾಡದಲ್ಲಿ ಅಂತರಂಗ ನಾಟಕ ಕೂಟದ ಏಕಲವ್ಯ ನಾಟಕದಲ್ಲಿ ಏಕಲವ್ಯ ಪಾತ್ರವನ್ನು ಸಬರದವರೇ ಮಾಡಿದ್ದರು. ಡಾಕ್ಟರ್ ವೀರಣ್ಣ ರಾಜೂರವರ ಸುಬ್ಬಿ ನಿಬ್ಬಣ ನಾಟಕದಲ್ಲಿ ನಾಯಕನ ಪಾತ್ರವನ್ನು ಸಮರ್ಥವಾಗಿ ಮಾಡಿದ್ದಕ್ಕಾಗಿ ಶಿವರಾಮ್ ಕಾರಂತರು ನಟನೆಯನ್ನು ಮೆಚ್ಚಿ ಶುಭ ಹಾರೈಸಿದ್ದರು. ರಾಯಬಾಗ್ ಕಾಲೇಜಿನಲ್ಲಿ ತಾವೇ ರಚಿಸಿದ ಪ್ರತಿರೂಪ ನಾಟಕವನ್ನು, ತಾಳಿಕೋಟಿ ಕಾಲೇಜಿನಲ್ಲಿ ದಂಗೆ ನಾಟಕವನ್ನು, ಔರಾದ್ ಕಾಲೇಜಿನಲ್ಲಿ ಚಂಪಾ ಅವರ ಕುಂಟಾ ಕುಂಟಾ ಕುರುವತ್ತಿ ನಾಟಕವನ್ನು, ಬೀದರ್ ಕಾಲೇಜಿನಲ್ಲಿ ಭೀಷ್ಮ ಪರ್ವ ನಾಟಕವನ್ನು ಪ್ರದರ್ಶಿಸಿದ್ದಾರೆ. ಬೀದರ್ದಲ್ಲಿ ಅಭಿನಯ ಗಂಗೋತ್ರಿ ಎಂಬ ಹವ್ಯಾಸಿ ನಾಟಕ ತಂಡವನ್ನು ಕಟ್ಟಿಕೊಂಡು ಅದರ ಅಧ್ಯಕ್ಷರಾಗಿ ಅನೇಕ ನಾಟಕಗಳನ್ನು ಪ್ರಯೋಗಿಸಿದ್ದಾರೆ. ಅವುಗಳಲ್ಲಿ ಸಬರದ್ ಅವರು ರಚಿಸಿದ ಬೆಳಕಿನೆಡೆಗೆ ನಾಟಕವೂ ಒಂದಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿರುವಾಗ ಅನೇಕ ಹವ್ಯಾಸಿ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಜನರಂಗ ಎಂಬ ಹವ್ಯಾಸಿ ನಾಟಕ ತಂಡದ ಅಧ್ಯಕ್ಷರಾಗಿ ಅನೇಕ ನಾಟಕಗಳನ್ನು ಪ್ರಯೋಗಿಸಿದ್ದಾರೆ. ಅಲ್ಲಿ ಇವರ ಹುಲಿಗೆಮ್ಮ ಎಂಬ ನಾಟಕ ಅಮೋಘ ಪ್ರದರ್ಶನ ಕಂಡಿತು. ರಂಗಮಾಧ್ಯಮ ಹವ್ಯಾಸಿ ತಂಡದ ಅನೇಕ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಅವುಗಳಲ್ಲಿ ಶ್ರೀರಂಗರ ಸಮುದ್ರ ಮಂಥನ ನಾಟಕದ ಪಶುಪತಿ ಪಾತ್ರವನ್ನು ಸಬರದವರೇ ಮಾಡಿದ್ದರು. ಗುಲ್ಬರ್ಗಾದಲ್ಲಿಯ ಕೆಲವು ಹವ್ಯಾಸಿ ತಂಡಗಳ ನಾಟಕಗಳನ್ನು ಸಬರದವರು ನಿರ್ದೇಶನ ಮಾಡಿದರು. ಮಲ್ಲಿಕಾರ್ಜುನ್ ಹಿರೇಮಠರ ಲಕ್ಕವ್ವನ ಮಂದಿ ಸಣ್ಣ ಕಥೆಯನ್ನು ಗವೀಶ್ ಹಿರೇಮಠ್ ರಂಗರೂಪಕ್ಕೆ ತಂದಾಗ ಈ ನಾಟಕದ ನಿರ್ದೇಶನವನ್ನು ಸಬರದವರು ಮಾಡಿದ್ದಾರೆ. ಬೆಂಗಳೂರು ದೂರದರ್ಶನದಿಂದ ಈ ನಾಟಕ ಅನೇಕ ಸಲ ಪ್ರಸಾರವಾಗಿದೆ. ಹೀಗೆ ಗ್ರಾಮೀಣ ಮತ್ತು ಹವ್ಯಾಸಿ ರಂಗಭೂಮಿಯ ನಟರಾಗಿ ಅನೇಕ ನಾಟಕಗಳಲ್ಲಿ ಅಭಿನಯಿಸುತ್ತಾ, ಕೆಲವು ನಾಟಕಗಳ ನಿರ್ದೇಶನವನ್ನು ಮಾಡುತ್ತಾ ರಂಗ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರಂಗಕರ್ಮಿಯಾಗಿ ಅವಿರತ ದುಡಿದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸಬರದ್ ಅವರ ಕಾರ್ಯಚಟುವಟಿಕೆಗಳನ್ನು ಗುರುತಿಸಬಹುದು. ಇವರು ಕೆಲವು ಕಲಾತ್ಮಕ ಚಿತ್ರಗಳಿಗೆ ಗೀತ ರಚನೆ ಮಾಡಿದ್ದಾರೆ. ಕೆಲವು ಸಾಕ್ಷ್ಯಚಿತ್ರಗಳಿಗೆ ಸಾಹಿತ್ಯ ಒದಗಿಸಿದ್ದಾರೆ. ಕಾಡಹಾದಿಯ ಹೂಗಳು ಚಲನಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಮಾಧ್ಯಮದ ಮಹತ್ವವನ್ನು ಈ ಚಿತ್ರ ತಿಳಿಸಿಕೊಡುತ್ತದೆ. ಈ ಚಿತ್ರದಲ್ಲಿ ಸಬರದ್ ಅವರು ಮುಖ್ಯ ಶಿಕ್ಷಕನ ಪಾತ್ರದಲ್ಲಿ ಅಮೋಘ ಅಭಿನಯ ನೀಡಿದ್ದಾರೆ. ಈ ಚಿತ್ರದ ನಟನೆ ಮತ್ತು ಈ ಚಿತ್ರವು ಅಮೋಘ ಯಶಸ್ಸನ್ನು ಕಂಡು ಕರ್ನಾಟಕದ ಎಲ್ಲೆಡೆ ಪ್ರದರ್ಶನಗೊಂಡರೂ ಚಿತ್ರರಂಗಕ್ಕಿಂತ ರಂಗಭೂಮಿಯೇ ಸಬರದ್ ಅವರಿಗೆ ಆಪ್ತ ಎನಿಸುತ್ತದೆ. ಹೀಗೆ ಅಧ್ಯಯನ, ಅಧ್ಯಾಪನ, ಸಾಹಿತ್ಯ ರಚನೆ, ಚಳುವಳಿ, ಹೋರಾಟ, ನಟನೆ, ರಂಗ ನಿರ್ದೇಶನ ಹೀಗೆ ಹಲವು ಕಾರ್ಯಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾದ ಬಹುಮುಖಿ ಪ್ರತಿಭೆಯ ಡಾಕ್ಟರ್ ಬಸವರಾಜ್ ಸಬರದ್ ಅವರು ಕಲ್ಯಾಣ ಕರ್ನಾಟಕದ ಮಹತ್ವದ ವಿಚಾರವಾದಿಗಳು ಸಹ. ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಬಸವರಾಜ್ ಸಬರದ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ, ಆಕಾಶವಾಣಿ ಕಲಾವಿದರ ಆಯ್ಕೆ ಸಮಿತಿಯ ಸದಸ್ಯರಾಗಿ, ಕೇಂದ್ರ ಲೋಕಸೇವಾ ಮತ್ತು ಯುಜಿಸಿಗಳ ವಿಷಯ ಪರಿಣಿತರಾಗಿ, ಸಮಗ್ರ ದಾಸ ಸಾಹಿತ್ಯದ ಪ್ರಕಟಣಾ ಯೋಜನೆಯ ಕಾರ್ಯಕಾರಿ ಸದಸ್ಯರಾಗಿ ಮಹತ್ವಪೂರ್ಣ ಕೆಲಸ ಮಾಡಿದ್ದಾರೆ. ವಿವಿಧ ವಿಶ್ವವಿದ್ಯಾಲಯಗಳಿಗೆ ಸಬರದ್ ಅವರ ಅನೇಕ ಕವಿತೆಗಳು,
ಕಥೆ ಲೇಖನಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಪಠ್ಯಪುಸ್ತಕಗಳಾಗಿ ಆಯ್ಕೆಗೊಂಡಿರುವುದು ಅವರಿಗೆ ಸಂದ ಗೌರವವಾಗಿದೆ. ಬಂಡಾಯ ಸಾಹಿತಿಗಳು, ಸಮರ್ಥ ನಟರು, ಯಶಸ್ವಿ ನಿರ್ದೇಶಕರು, ವೈಚಾರಿಕ ನಾಟಕ ರಚನಾಕಾರರು, ಒಟ್ಟಾರೆ ಕಲ್ಯಾಣ ಕರ್ನಾಟಕದ ಮಹತ್ವಪೂರ್ಣ ಚಿಂತಕರಾದ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿರುವುದು ಹೆಮ್ಮೆಯ ವಿಷಯ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿ, ಕರ್ನಾಟಕ ಜಾನಪದ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿ, ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಗೂರೂರು ಪ್ರಶಸ್ತಿ, ಕಯ್ಯಾರ ಕೀಯಣ್ಣರಾಯ್ ಪ್ರಶಸ್ತಿ, GSS ಪ್ರಶಸ್ತಿ, ರತ್ನಾಕರ ವರ್ಣಿ ಪ್ರಶಸ್ತಿ, ಮುದ್ದಣ ಪ್ರಶಸ್ತಿ, ಸುವರ್ಣಗಿರಿ ಪ್ರಶಸ್ತಿ, ಅಕ್ಷರಲೋಕದ ನಕ್ಷತ್ರ ಪ್ರಶಸ್ತಿ, ಕರ್ನಾಟಕ ಜ್ಯೋತಿ ಪ್ರಶಸ್ತಿ, ಶರಣ ಸಾಹಿತ್ಯ ಪ್ರಶಸ್ತಿ, ಶಿವರಾತ್ರೇಶ್ವರ ಪ್ರಶಸ್ತಿ, ಚುಟುಕು ಭಾಷಣ ಪ್ರಶಸ್ತಿ, ವಿಶ್ವೇಶ್ವರಯ್ಯ ದಶಮಾನೋತ್ಸವ ಪ್ರಶಸ್ತಿ, ನಿರತ ಸಾಹಿತ್ಯ ಪ್ರಶಸ್ತಿ, ಚಿರಂತನ ಸಾಹಿತ್ಯ ಪ್ರಶಸ್ತಿ ಹೀಗೆ 30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಸಂದಿರುವುದು ಹೆಮ್ಮೆಯ ವಿಷಯ. 2011ರಲ್ಲಿ ಕುಷ್ಟಗಿಯಲ್ಲಿ ನಡೆದ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವುದು ಗಮನಿಸಬೇಕಾದ ವಿಷಯವೇ. ಸಬ್ರಾದವರ ಬದುಕಿನುದ್ದಕ್ಕೂ ಇಟ್ಟ ಹೆಜ್ಜೆಗಳು ಹೋರಾಟದ ಹೆಜ್ಜೆಗಳೇ. ಇವರ ಹೆಜ್ಜೆಗಳ ಜೊತೆಗೆ ಹೆಜ್ಜೆಗಳನ್ನಿಟ್ಟು ಬಾಳದಾರಿಯನ್ನು ನಡೆದವರು ಪತ್ನಿ ಡಾಕ್ಟರ್ ವಿಜಯಶ್ರೀ ಸಬ್ರಾದವರು. ಆಧುನಿಕ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ವಿಜಯಶ್ರೀ ಸಬ್ರಾದ್ ಹೆಸರು ಚಿರಪರಿಚಿತವಾಗಿದೆ. ಮಹಿಳಾ ಚಳುವಳಿಯ ಸಕ್ರಿಯ ಹೋರಾಟಗಾರ್ತಿಯಾಗಿ ಪ್ರಗತಿಪರ ಚಿಂತನೆಗಳನ್ನು ಹೊಂದಿದ ವಿಜಯಶ್ರೀಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆಗೈದಿದ್ದಾರೆ. ಸಾಧನೆಯ ಹಾದಿಯಲ್ಲಿರುವ ವಿಜಯಶ್ರೀಯವರು ಜನಿಸಿದ್ದು ಶರಣರ ನಾಡಾದ ಬೀದರ್ನಲ್ಲಿ. ಇವರ ತಂದೆ ಗುಣವಂತರಾವ್ ಪಾಟೀಲ್, ತಾಯಿ ಸಂಗಮ್ಮ. ಇವರು 1957ರಲ್ಲಿ ಜನಿಸಿದರು. ಪ್ರೌಢ ಶಿಕ್ಷಣದಿಂದ ಪದವಿಯವರೆಗೂ ಬೀದರ್ನಲ್ಲಿ ಮುಗಿಸಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾದರು. ನಂತರ 1992ರಲ್ಲಿ ಅನುಪಮ ನಿರಂಜನರ ಕಾದಂಬರಿಗಳು ಒಂದು ಅಧ್ಯಯನ ಎಂಬ ಪ್ರಬಂಧಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದುಕೊಂಡಿದ್ದಾರೆ. ಬೀದರ್ದಲ್ಲಿಯ ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ 13 ವರ್ಷ ಕನ್ನಡ ಉಪನ್ಯಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ನೇಮಕಗೊಂಡು 8 ವರ್ಷ ಸೇವೆ ಸಲ್ಲಿಸಿದ್ದಾರೆ. ನಂತರ ವಿಜಯಪುರದ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಕನ್ನಡ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಅಲ್ಲಿಯೂ ಸಹ 10 ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ಮುಂದೆ ಮಹಿಳಾ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ಮಂಡ್ಯದಲ್ಲಿ ವಿಶೇಷಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅವರ ಸೇವಾ ಅವಧಿಯಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಕಲಾನಿಕಾಯದ ಡೀನರಾಗಿ, ವಿದ್ಯಾವಿಷಯಕ ಪರಿಷತ್ ಸದಸ್ಯರಾಗಿ, ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಇವರು ವಿಶ್ವವಿದ್ಯಾಲಯಗಳ ನೇಮಕಾತಿ ಸಮಿತಿ ಸದಸ್ಯರಾಗಿ, ಅಭ್ಯಾಸ ಮಂಡಳಿಗಳ ಚೇರ್ಮನ್ನರಾಗಿ, ಕಾಲೇಜು ತಪಾಸಣಾ ಸಮಿತಿಯ ಚೇರ್ಮನ್ನರಾಗಿ ಇವರು 30 ವರ್ಷಗಳಿಂದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆಗೈದಿದ್ದಾರೆ. ಮಹಿಳಾ ವಿಶ್ವವಿದ್ಯಾಲಯದ ಶಾಸ್ತ್ರೀಯ ಭಾಷಾ ಯೋಜನೆ ಅಡಿಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯ 5 ಸಂಪುಟಗಳನ್ನು ಸಿದ್ಧಪಡಿಸಿಕೊಟ್ಟಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಶಾಸ್ತ್ರೀಯ ಭಾಷಾ ಯೋಜನೆಯಡಿಯಲ್ಲಿ ರಂಗಭೂಮಿಗೆ ಸಂಬಂಧಿಸಿದ 2 ಸಂಪುಟಗಳನ್ನು ಸಿದ್ಧಪಡಿಸಿಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಶೈಕ್ಷಣಿಕ ಹಾಗೂ ಮಹಿಳಾ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಸಂಶೋಧನಾ ಪ್ರಬಂಧಗಳನ್ನು ಸಹ ಮಂಡಿಸಿದ್ದಾರೆ. 20 ಸ್ವತಂತ್ರ ಕೃತಿಗಳು ಹಾಗೂ 23 ಸಂಪಾದಿತ ಕೃತಿಗಳು ಪ್ರಕಟವಾಗಿವೆ. ಒಟ್ಟು 150ಕ್ಕೂ ಹೆಚ್ಚು ಲೇಖನಗಳು ಪ್ರಕಟವಾಗಿವೆ. ಕನ್ನಡ ಕಾವ್ಯ ಕ್ಷೇತ್ರ ವಿಜಯಶ್ರೀಯವರನ್ನು ಅಪಾರವಾಗಿ ಆಕರ್ಷಿಸಿದೆ. ಭಾವಪೂರ್ಣವಾದ, ವಿಚಾರಪೂರ್ಣವಾದ, ಅನುಭಾವದ ನೆಲೆಯುಳ್ಳ ಅನೇಕ ಕವಿತೆಗಳನ್ನು ರಚಿಸಿದ್ದಾರೆ. ಜ್ವಲಂತ, ಲಕ್ಷ್ಮಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ, ವಿಜಯಪ್ರಿಯ ಬಸವನ ವಚನಗಳು ಇವರ ಪ್ರಕಟಿತ ಕವನ ಸಂಕಲನಗಳಾಗಿವೆ. ಕಾವ್ಯೇಷು ನಾಟಕಂ ರಮ್ಯಂ ಎಂಬ ವಾಣಿಯಂತೆ ಕಾವ್ಯದ ಜೊತೆಗೆ ನಾಟಕ ರಚನಾ ಕಾರ್ಯದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಶರಣ ಜೀವನ ಸಾರ್ಥಕ್ಯಗಳನ್ನು ತಮ್ಮ ನಾಟಕಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ.
ಉರಿಲಿಂಗ ಹಾಗೂ ಹೂವಿನ ತೇರನೇರಿ ಹೂವಾದವರು ಎಂಬ ನಾಟಕಗಳನ್ನು ಬರೆದಿದ್ದಾರೆ. ಸಾಹಿತ್ಯ ಮತ್ತು ಮಹಿಳೆ ತ್ರಿವೇಣಿಯವರ ಕಾದಂಬರಿಗಳು, ಅಕ್ಕ ಮಹಾದೇವಿ, ಅನುಪಮ ನಿರಂಜನರ ಕಾದಂಬರಿಗಳು, ಶಿವಶರಣರ ದೃಷ್ಟಿಯಲ್ಲೇ ಬಸವಣ್ಣ, ವಚನವಾಹಿನಿ, ಚನ್ನಬಸವಣ್ಣ, ಸಾಹಿತ್ಯ ಸಂವಹನ, ಮೋಳಿಗೆ ಮಾರಯ್ಯ, ಶಿವಶರಣೆಯರ ಪ್ರಸ್ತುತ ಸಂದರ್ಭ, ಜಾನಪದ ಮತ್ತು ಮಹಿಳೆ ಇವೆಲ್ಲವುಗಳು ಅವರ ವಿಮರ್ಶಾ ಸಂಶೋಧನಾ ಕೃತಿಗಳಾಗಿ ಹೆಸರು ಮಾಡಿವೆ. ಕನ್ನಡದ ಮಹತ್ವದ ಒಳನೋಟಗಳನ್ನು ಹೊಂದಿದ ಸಾಮಾಜಿಕ ಅನುಭಾವಿಕ ನೆಲೆಗಟ್ಟಿನ ಮೇಲೆ ಸಂಪಾದನಾ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ವಿಮರ್ಶಾ ಕ್ಷೇತ್ರವೂ ಸಹಿತ ವಿಜಯಶ್ರೀಯವರಿಗೆ ಆಪ್ತವಾದ ಕ್ಷೇತ್ರ ಎನ್ನಬಹುದು. ಸ್ತ್ರೀವಾದಿ ದೃಷ್ಟಿಕೋನವನ್ನು, ಶರಣ ಚಳುವಳಿಯ ಚಿಂತನೆಗಳನ್ನು, ಕನ್ನಡದ ಪ್ರಸಿದ್ಧ ಲೇಖಕಿಯರ ವೈಚಾರಿಕತೆಯನ್ನು ತೌಲನಿಕವಾಗಿ ಅಭ್ಯಸಿಸಿ ಅನೇಕ ವಿಮರ್ಶಾ ಕೃತಿಗಳನ್ನು ನೀಡಿದ್ದಾರೆ. ಗುರು ಶಿಷ್ಯರು, ತತ್ವಪದಗಳು, ಅಕ್ಕ, ವಿಚಾರ ಸಾಹಿತ್ಯ, ವಿಮರ್ಶಾ ಲೇಖನಗಳು, ಮಹಿಳೆ ಶೋಷಣೆ ಸವಾಲು, ಕೊಹಿನೂರ್ ಹುಸೇನ್ ಸಾಬನ ತತ್ವಪದಗಳು, ವೈಚಾರಿಕ ಲೇಖನಗಳ ಸಂಗ್ರಹ, ಅಕ್ಕ ಮಹಾದೇವಿ, ಹೊಸಗನ್ನಡ ಕವಿತೆಗಳು, ವೃತ್ತಿರಂಗಭೂಮಿ ನಾಟಕಗಳು, ಗ್ರಾಮೀಣ ರಂಗಭೂಮಿ ನಾಟಕಗಳು, ಮಹಿಳಾ ಸಾಹಿತ್ಯ ಚರಿತ್ರೆ ಕಾವ್ಯ ಸಂಪುಟ, ಮಹಿಳಾ ಸಾಹಿತ್ಯ ಚರಿತ್ರೆ ಸಣ್ಣ ಕಥೆ ಸಂಪುಟ, ಮಹಿಳಾ ಸಾಹಿತ್ಯ ಚರಿತ್ರೆ ಸಂಶೋಧನಾ ಸಂಪುಟ, ಮಹಿಳಾ ಸಾಹಿತ್ಯ ಚರಿತ್ರೆ ವಿಮರ್ಶಾ ಸಂಪುಟ, ಮಹಿಳಾ ಸಾಹಿತ್ಯ ಚರಿತ್ರೆ ವಿಚಾರ ಸಾಹಿತ್ಯ ಸಂಪುಟ, ವಚನಗಳಲ್ಲಿ ವೈದ್ಯಕೀಯ, ವಚನಗಳಲ್ಲಿ ವಿಜ್ಞಾನ, ನೀರಲಕೇರಿ ಬಸಲಿಂಗನ ಶರಣರ ತತ್ವಪದಗಳು ಮತ್ತು ಬೀದಿ ನಾಟಕಗಳು, ಅಸಂಗತ ನಾಟಕಗಳು ಇವುಗಳೆಲ್ಲ ಇವರ ಸಂಪಾದಿತ ಕೃತಿಗಳಾಗಿವೆ. ಸೃಜನಶೀಲ ಲೇಖಕಿಯಾಗಿ, ಸಾಹಿತ್ಯ ವಿಮರ್ಶಕಿಯಾಗಿ ಹಲವಾರು ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟಿರುವ ಈ ಲೇಖಕಿ ತನ್ನಂತೆ ಬೇರೆ ಬೇರೆ ಲೇಖಕಿಯರನ್ನೂ ಸಹ ಪರಿಚಯಿಸುವುದರ ಮೂಲಕ ಆಧುನಿಕ ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆಯ ಶೋಧವನ್ನೂ ಮಾಡಿದ್ದಾರೆ. ವಿಜಯಶ್ರೀಯವರ ಈ ದಿಟ್ಟ ಹೆಜ್ಜೆ ಮುಂದಿನ ಅವರ ಶಿಷ್ಯವರ್ಗದ ಮಹಿಳೆಯರನ್ನೂ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಮಾಡುತ್ತಲಿವೆ. ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ಸ್ತ್ರೀವಾದದ ಬಗ್ಗೆ ಅಧಿಕೃತವಾದ ತಿಳುವಳಿಕೆ ಮೂಡಿಸುವುದರಲ್ಲಿ ವಿಜಯಶ್ರೀಯವರು ಮುಖ್ಯರು ಎಂದೇ ಹೇಳಬಹುದು. ಸ್ತ್ರೀವಾದದ ಬಗ್ಗೆ ಸ್ಪಷ್ಟ ರೂಪವನ್ನು ತಮ್ಮ ಹಲವು ಭಾಷಣ ಲೇಖನಗಳ ಮೂಲಕ ಜನರಿಗೆ ತಿಳಿಸುತ್ತಾ ಬಂದಿದ್ದಾರೆ. ಕೇವಲ ಸಾಹಿತ್ಯ ರಚನೆಗೆ ಅಷ್ಟೇ ಸೀಮಿತಗೊಳಿಸಿಕೊಳ್ಳದ ವಿಜಯಶ್ರೀಯವರು ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಖಿಲ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯರಾಗಿ, ಕರ್ನಾಟಕ ಲೇಖಕಿಯರ ಪರಿಷತ್ತಿನ ಸದಸ್ಯರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗುಲ್ಬರ್ಗಾ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರಾಗಿ, ಹೀಗೆ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಗಳ ಸದಸ್ಯತ್ವವನ್ನು ಪಡೆದ ಡಾಕ್ಟರ್ ವಿಜಯಶ್ರೀ ಸಬ್ರದವರು ಹೆಮ್ಮೆಯ ಕವಯಿತ್ರಿ. ನಾಡಿನ ಅನೇಕ ಸಭೆ, ಸಮಾರಂಭ, ಉತ್ಸವ, ಕಾರ್ಯಕ್ರಮಗಳಲ್ಲಿ ನಡೆಯುವ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ವಿಜಯಶ್ರೀಯವರು ಕವನ ವಾಚನದ ಮೂಲಕ ಕಾವ್ಯಾಸಕ್ತರ ಗಮನ ಸೆಳೆದಿದ್ದಾರೆ. ಮೈಸೂರು ದಸರಾ ಕವಿಗೋಷ್ಠಿಯಲ್ಲಿ, ಹಂಪಿ ಉತ್ಸವ ಮತ್ತು ಮಳಖೇಡ ಉತ್ಸವಗಳಲ್ಲಿ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳ ಕವಿಗೋಷ್ಠಿಗಳಲ್ಲಿ ಹಾಗೂ ಅಕಾಡೆಮಿ ನಡೆಸುವ ಕವಿಗೋಷ್ಠಿಗಳಲ್ಲಿ, ಆಕಾಶವಾಣಿ, ದೂರದರ್ಶನ ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಮಾಡಿ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಸಾಹಿತ್ಯ ಸಂವಹನ ವಿಮರ್ಶಾ ಕೃತಿಗೆ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ದೊರೆತಿದೆ. ಜ್ವಲಂತ ಕವನ ಸಂಕಲನಕ್ಕೆ ಧಾರವಾಡದ ರತ್ನಮ್ಮ ಹೆಗಡೆ ಬಹುಮಾನ ಪಡೆದಿದ್ದಾರೆ. ಲಕ್ಷ್ಮಣ ರೇಖೆ ದಾಟಿದವರು ಕವನ ಸಂಕಲನಕ್ಕೆ ಮೈಸೂರಿನ ಸಾಹಿತ್ಯಶ್ರೀ ಪ್ರಶಸ್ತಿ ಲಭಿಸಿದೆ. ಸಾಹಿತ್ಯ ಮತ್ತು ಮಹಿಳೆ ವಿಮರ್ಶಾ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋವಿಂದರಾಜ ದತ್ತಿ ನಿಧಿ ಪ್ರಶಸ್ತಿ ಲಭಿಸಿದೆ. ಸಿಂಧೂರ ದತ್ತಿ ಪ್ರಶಸ್ತಿ ಸಹ ಲಭಿಸಿದೆ. ಕಾದಂಬರಿ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಈ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾವಿತ್ರಮ್ಮ ಭಾಸ್ಕರ್ರಾವ್ ಬಹುಮಾನವೂ ಸಹ ಸಿಕ್ಕಿದೆ. ವಚನವಾಹಿನಿ ವಿಮರ್ಶಾ ಕೃತಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದು ಹೆಮ್ಮೆಯ ವಿಷಯ. ಡಾಕ್ಟರ್ ವಿಜಯಶ್ರೀ ಸಬ್ರದವರು ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ವಿಜಯಶ್ರೀಯವರ ಅನೇಕ ಕೃತಿಗಳು ಪ್ರಶಸ್ತಿ, ಪುರಸ್ಕಾರ, ಬಹುಮಾನ, ಮನ್ನಣೆಗಳನ್ನು ಹೊತ್ತು
ತಂದಿವೆ. ಸ್ವಭಾವತಃ ಪ್ರಚಾರ ಮತ್ತು ಪ್ರಶಸ್ತಿ ಪುರಸ್ಕಾರಗಳಿಂದ ದೂರ ಇರುವ ವಿಜಯಶ್ರೀಯವರಿಗೆ ಹಲವು ಗೌರವಾದರಗಳು ಲಭಿಸಿದ್ದು ಸಂತೋಷವಾಗುತ್ತದೆ. ಕನ್ನಡ ಸಾರಸ್ವತ ಲೋಕದಲ್ಲಿ ಕವಿಯಾಗಿ, ನಾಟಕಕಾರರಾಗಿ, ಸಂಪಾದಕಿಯಾಗಿ, ಉಪನ್ಯಾಸಕಿಯಾಗಿ ಬಹುವಿಧವಾಗಿ ಗುರುತಿಸಿಕೊಂಡ ವಿಜಯಶ್ರೀಯವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಅತ್ತಿಮಬ್ಬೆ ಪ್ರಶಸ್ತಿ, ಚಿಮ್ಮಲಿಗೆ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ನಿಡುಸಾಲೆ ಪುಟ್ಟಸ್ವಾಮಯ್ಯ ಪ್ರಶಸ್ತಿ, ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದೊರೆತ ಗಿರಿಜಾ ದತ್ತಿ ನಿಧಿ ಪ್ರಶಸ್ತಿ, ಕದಳಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯಶ್ರೀ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳ ಗರಿಮೂಡಿವೆ. ಡಾಕ್ಟರ್ ವಿಜಯಶ್ರೀ ಸಬ್ರದವರು ಸದ್ಯ ಬೆಂಗಳೂರಿನಲ್ಲಿ ನಿವೃತ್ತಿ ಜೀವನ ನಡೆಸುತ್ತಿದ್ದಾರೆ. ವಿಜಯಶ್ರೀಯವರು ಕೊಪ್ಪಳದಲ್ಲಿ ನಡೆದ ಕದಳಿ ವೇದಿಕೆಯ ಮಹಿಳಾ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರುವುದು ನಮ್ಮೆಲ್ಲರಿಗೆ ಹೆಮ್ಮೆ ತಂದಿದೆ. ಸಬ್ರದ್ ದಂಪತಿಗಳದ್ದು ಮಾತು ಮೌನಗಳ ದಾಂಪತ್ಯ, ಪ್ರತಿಮಾ ಕಾವ್ಯ ಮತ್ತು ಖಡ್ಗ ಕಾವ್ಯಗಳ ಸಾಹಿತ್ಯಯಾನ, ರೂಪಕ ಬಂಡಾಯಗಳ ಭಾವಜೀವನ, ಘನ ಗಾಂಭೀರ್ಯ ಮತ್ತು ಘನ ಮೌಲ್ಯಗಳ ಸಂಕಿರಣ, ಜೀವ ಪ್ರೀತಿಗಳ ಭಾವಯಾನ. ಈ ದಂಪತಿಗಳ ಕಾವ್ಯಲೋಕದ ಅಭಿವ್ಯಕ್ತಿಯ ಕವನಗಳನ್ನು ಸವಿಯೋಣ ಬನ್ನಿ. ಆದಿಕವಿಯ ಪಂಪ ಭಾರತವನ್ನು ಇಂದಿನ ಅಭಿವೃದ್ಧಿಶೀಲ ಭಾರತದೊಂದಿಗೆ, ಜಗತ್ತಿನ ಪ್ರಸ್ತುತ ವಿದ್ಯಮಾನಗಳೊಂದಿಗೆ ಇಟ್ಟು ನೋಡಿದ ನಿಮ್ಮ ಕವಿತೆಯಲ್ಲಿ ಪಂಪನೊಂದಿಗೆ ನೀವು ಸಂವಾದಿಸಿದ ಬಗೆಯನ್ನು ತಿಳಿಸಿ. ನಮಸ್ಕಾರ. ಇವತ್ತು ಪಂಪನ ಬಗ್ಗೆ ಒಂದು ಕವಿತೆ ಓದಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಪಂಪ ಆದಿಕವಿಯೂ ಹೌದು, ಆಧುನಿಕ ಕವಿಯೂ ಹೌದು. ಪಂಪ ಭಾರತ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ನನ್ನ ತಿಳುವಳಿಕೆಯ ಪ್ರಕಾರ ಅವು ಕೇವಲ 10ನೇ ಶತಮಾನ ಅಥವಾ ಕ್ರಿಸ್ತಶಕೆ 3ನೇ ಶತಮಾನ ಅಥವಾ ಕ್ರಿಸ್ತಶಕೆ 1ನೇ ಶತಮಾನ ಹೀಗೆ ಹಳೆಯ ಕಾವ್ಯಗಳಲ್ಲ. ಅವು ಆಧುನಿಕ ಕಾವ್ಯಗಳು ಕೂಡ ಹೌದು. ಯಾಕೆಂದರೆ ರಾಮಾಯಣ ಮತ್ತು ಮಹಾಭಾರತ ಭಾರತೀಯ ಸಂಸ್ಕೃತಿಯ ಪ್ರತೀಕ. ಅವು ಹಿಂದೆಯೂ ಇದ್ದು, ಇವತ್ತು ಇರ್ತಾಯಿವೆ, ಮುಂದೆನೂ ಇರ್ತವೆ. ಉದಾಹರಣೆಗೆ ಪಂಪನ ಆದಿಪುರಾಣ ನಾವು ತೆಗೆದುಕೊಂಡ್ರೆ ಅಲ್ಲಿ ಬರ್ತಕ್ಕಂಥ ಭರತ, ಬಾಹುಬಲಿ, 100 ಜನ ಸಹೋದರರು ಇವತ್ತಿಗೂ ನಮ್ಮ ಎದುರಿಗೆ ಕಾಣಿಸ್ತಾರೆ. ಅಮೇರಿಕಾದಂಥ ಸಾಮ್ರಾಜ್ಯಶಾಹಿ, ಚೈನಾದಂಥ ಸಮಾಜವಾದಿ ಕಮ್ಯುನಿಸ್ಟ್ ಸರ್ಕಾರ, ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಇವು ಎಲ್ಲ ಏನನ್ನು ಹೇಳ್ತಾ ಇವೆ? ಒಂದು ಭರತನ ಸಂಕೇತ ಸಾಮ್ರಾಜ್ಯಶಾಹಿ ರಾಷ್ಟ್ರವಾದರೆ, ಇನ್ನೊಂದು ಬಾಹುಬಲಿ ಸಂಕೇತ ಕಮ್ಯುನಿಸ್ಟ್ ರಾಷ್ಟ್ರ, ಮತ್ತೊಂದು ಅಭಿವೃದ್ಧಿಶೀಲ ಬಡತನದಿಂದ ನಡತಕ್ಕಂಥ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥ ಭಾರತ ದೇಶ ಅಂತ 3ನೇ ಜಗತ್ತಿನ ದೇಶ. ಅಂದರೆ ಆದಿಪುರಾಣ, ಪಂಪ ಭಾರತ ಇವತ್ತಿಗೂ ಕೂಡ ಇವೆ. ಆ ನಿಟ್ಟಿನಲ್ಲಿ ನನಗೆ ಪಂಪನನ್ನು ನೆನಪಿಸಿಕೊಂಡೆ. ನನ್ನ ಕನಸಿನಲ್ಲಿ ಪಂಪ ಬಂದ. ಆ ಬಗೆಗೆ ಒಂದು ಕವಿತೆ ದಯವಿಟ್ಟು ಕೇಳಿ. ನಿನ್ನೆ ನನ್ನ ಕನಸಿನಲ್ಲಿ ಆದಿಕವಿ ಪಂಪ ಬಂದಿದ್ದ. ಯಾಕಯ್ಯ ಇತ್ತೀಚೆಗೆ ಕಾವ್ಯ ರಚಿಸುತ್ತಿಲ್ಲ ಎಂದು ಕೇಳಿದ. ಕಾವ್ಯ ಓದಲು ಯಾರಿಗೆ ಪುರುಸೊತ್ತಿದೆ ಸ್ವಾಮಿ, ನಿನ್ನ ಕೃತಿಗಳೇ ಮಾರಾಟವಾಗುತ್ತಿಲ್ಲ ಎಂದು ಹೇಳಿದೆ. ಏನು, ನನ್ನ ಪಂಪ ಭಾರತವನ್ನು ಯಾರೂ ಓದುತ್ತಿಲ್ಲವೇ ಎಂದು ಕೇಳಿದ. ಯಾರು ಓದಬೇಕಿತ್ತೋ ಅವರಿಗೆ ಅದು ತಿಳಿಯುತ್ತಿಲ್ಲ, ಯಾರು ತಿಳಿದಿದ್ದಾರೋ ಅವರದನ್ನು ಓದುತ್ತಿಲ್ಲ ಎಂದು ಹೇಳಿದೆ. ಪಂಪ ಬೆರಗುಗಣ್ಣಿನಿಂದ ನೋಡಿದ. ಹತಾಶೆಯಿಂದ ಬಂದು ಬಳಿ ಕುಳಿತುಕೊಂಡ. ಪಾಂಡವರ ಒಡಹುಟ್ಟಿದ ಕರ್ಣ ಕೌರವರ ಪಕ್ಷ ಸೇರಿತ್ತು. ಪಾಂಡವರ ಒಡಹುಟ್ಟಿದ ಕರ್ಣ ಕೌರವರ ಪಕ್ಷ ಸೇರಿತ್ತು. ಪಾಂಡವರೊಂದಿಗೆ ಯುದ್ಧ ಮಾಡಿದರೂ ಅವರನ್ನು ಕೊಲ್ಲದೇ ಇದ್ದದ್ದು. ಚಿತ್ರಾಂಗದನೆಂಬ ಗಂಧರ್ವ ದುರ್ಯೋಧನನನ್ನು ಅಪಹರಣ ಮಾಡಿದಾಗ ಇದೇ ಅರ್ಜುನನೇ ಹೋಗಿ ಬಿಡಿಸಿಕೊಂಡು ಬಂದದ್ದು. ದುಶ್ಯಾಸನರು ನಿತ್ಯ ದ್ರೌಪದಿಯರ ಸೀರೆ ಸೆಳೆಯುತ್ತಿದ್ದಾಗ
ಭೀಷ್ಮ ಧೃತರಾಷ್ಟ್ರರೆಂಬ ಹೈಕಮಾಂಡ್ ನೋಡಿಯೂ ನೋಡದಂತೆ ಸುಮ್ಮನೆ ಕುಳಿತದ್ದು ನಿತ್ಯ ಟಿ ವಿ ಪರದೆಯ ಮೇಲೆ ಬಂದು ಹೋಗುತ್ತಿದೆ. ಮುನಿರತ್ನರ ಕುರುಕ್ಷೇತ್ರ ಎಲ್ಲ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಆಗಿದೆ. ಇಂಥ ಸಂದರ್ಭದಲ್ಲಿ ನಿನ್ನ ಕಾವ್ಯ ಯಾರು ಓದುತ್ತಾರೆ ಪಂಪ ಎಂದು ಕೇಳಿದೆ. ನಿತ್ಯವೂ ದ್ರೌಪದಿಯರ ವಸ್ತ್ರಾಪಹರಣವೇ, ಕಾಲ ಕೆಟ್ಟೋಯ್ತಲ್ಲ ಎಂದ. ಅಂತೆಯೇ ಇಂದಿನ ಕೃಷ್ಣೀಯರು ಸೀರೆ ಬಿಟ್ಟು ಜೀನ್ಸ್ ಪ್ಯಾಂಟ್ ತೊಟ್ಟಿದ್ದಾರೆ ಸ್ವಾಮಿ ಎಂದು ಹೇಳಿದೆ. ನೋಡ್ತಮ್ಮ, ಅಟ್ಟಹಾಸ, ಅಹಂಕಾರ, ಪಕ್ಷಾಂತರ, ಅಪಹರಣ ಎಲ್ಲ ಕಾಲಕ್ಕೂ ಇರುತ್ತದೆ. ಇದನ್ನೆದುರಿಸಿ ಗೆಲ್ಲಲು ಕಾವ್ಯ ಓದಬೇಕು, ಕವಿ ಮನಸ್ಸು ಬೇಕು, ಸಹೃದಯರ ಸಂಖ್ಯೆ ಹೆಚ್ಚಬೇಕು, ಮುಖ್ಯವಾಗಿ ಅಂತಃಕರಣ ಬೇಕು ಎಂದ. ಪಂಪನಿಗೆ ತಲೆ ಕಟ್ಟಿರಬೇಕೆಂದು ಮುಂದೆ ಹೋದೆ. ಮೇಲೆ ನೋಡಿದೆ. ಕಾವ್ಯದ ಹೆಸರು ಕೇಳಿದಾಕ್ಷಣ ಹರಿದ ಮುಗಿಲಲ್ಲಿ ಚೆಲುವ ಕಾಮನ ಬಿಲ್ಲು ಕಾಣಿಸಿತು. ಕೆಳಗೆ ನೋಡಿದೆ. ಬಿರಿದ ಭೂಮಿಯಲ್ಲಿ ಪುಟಿಯುವ ಅಂತರ್ಜಲ ಕಾಣಿಸಿತು. ಹೊಲ ನೆಲದ ತುಂಬೆಲ್ಲ ಹಸಿರು ಹುಲ್ಲು, ಮುಳ್ಳ ಬೇಲಿಯ ಮೇಲೆ ಅರಳಿದ ಮಲ್ಲಿಗೆ. ಹೊಲ ನೆಲದ ತುಂಬೆಲ್ಲ ಹಸಿರು ಹುಲ್ಲು, ಮುಳ್ಳ ಬೇಲಿಯ ಮೇಲೆ ಅರಳಿದ ಮಲ್ಲಿಗೆ. ಹರಿಯುವ ನದಿಯಲ್ಲಿ ಪಂಪ ಕಾಣಿಸಿದ, ಹೊಳೆವ ಮುಗಿಲಲ್ಲಿ ಪಂಪ ಕಾಣಿಸಿದ. ಮೈಮನದ ತುಂಬೆಲ್ಲ ನವಿಲು ಚಿತ್ತಾರ, ಆ ಚಿತ್ತಾರದ ಸುತ್ತೆಲ್ಲ ಮಹಾಭಾರತ, ಆ ಚಿತ್ತಾರದ ಸುತ್ತೆಲ್ಲ ಮಹಾಭಾರತ. ನಮಸ್ಕಾರಕ್ಕ. SSLCಯ ಪಠ್ಯದಲ್ಲಿ ನಿಮ್ಮದೊಂದು ಕವನವಿದೆ. ಗ್ರಾಮೀಣ ಬದುಕಿನ ಕಷ್ಟ ಕೋಟಲೆಗಳಲ್ಲಿ ಮುಳುಗಿ ಹೋಗಿ ವಸಂತದ ಚಿಗುರನ್ನು ಆನಂದದಿಂದ ಬರಮಾಡಿಕೊಳ್ಳಲು ಆಗದ ಗುಡಿಸಿಲಿನ ಪುಟ್ಟ ಪೋರಿಯ ಕನಸುಗಳ ಭಗ್ನತೆಯನ್ನು ಈ ಕವನ ಅರ್ಥಪೂರ್ಣವಾಗಿ ಕಟ್ಟಿಕೊಟ್ಟಿದೆ. ನಮ್ಮ ಚಂದ್ರಮ ಬಳಗಕ್ಕಾಗಿ ಈ ಕವನ ಓದಿರಿ. ಕವನದ ಹೆಸರು ವಸಂತ ಮುಖ ತೋರಲಿಲ್ಲ. ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ತಿಳಿಯಗೆ. ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ? ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ. ಬಾಗಿಲಲ್ಲಿ ಬಳಕುವ ಮಾವಿನ ಎಲೆಯ ತೋರಣ, ಮಲ್ಲಿಗೆ ಹೂವಲಿ ಬೀರುವ ಮುಗುಳುನಗೆ, ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಗುಡಿಸಲಿನಲ್ಲಿ ಗೂರುತ್ತಾ ಅಮ್ಮ ಮಲಗಿದ್ದಾಳೆ. ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಕತ್ತಲೆ ಗವ್ವೆನ್ನುವ ಗುಡಿಸಲ ಒಳಗೆ ಬರಲು ವಸಂತನಿಗೂ ಹೆದರಿಕೆ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ, ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ. ಇವರಾರಿಗೂ ವಸಂತ ಮುಖ ತೋರಿಸಲಿಲ್ಲ, ಇವರಾರಿಗೂ ವಸಂತ ಮುಖ ತೋರಿಸಲಿಲ್ಲ. ಗುಡಿಸಲ ಒಳಗೆ ಬರಲು ವಸಂತ ಹೆದರಿದನೇ. ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೇ. ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ, ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ. ಸೀರೆಯನ್ನು ಸನಾತನ ಸಾಂಪ್ರದಾಯಿಕ ಪರಂಪರೆಯ ಸಂಕೇತವಾಗಿ ರೂಪಿಸುತ್ತಾ ತಲೆಮಾರುಗಳ ಸ್ತ್ರೀಕಥನವನ್ನು ನಿಮ್ಮ ಸೀರೆ ಕವನದಲ್ಲಿ ಹೇಗೆ ಕಟ್ಟಿಕೊಟ್ಟಿದ್ದೀರಿ? ಕವನದ ಹೆಸರು ಸೀರೆ. ತಾಯಿಯಂತೆ ಸೀರೆ ಉಟ್ಟು ನೀರಿಗೆ ಚಿಮ್ಮಿಸುತ್ತಾ ಓಡಾಡುವ ಆಸೆ ಮಗಳಿಗೆ. ಮೈ ಮೇಲೆ ಚಿಟ್ಟೆ ಕುಣಿಸುತ್ತಾ ಬಣ್ಣ ಬಣ್ಣದ ಕನಸು ಕಾಣುವ ಆಸೆ ಹಸುಳೆಗೆ. ಸೀರೆಯ ಭಾರ ಹೆಚ್ಚು. ನೀರಿಗೆ ಒಳಗೆ ಮಗಳು ಕಳೆದು ಹೋದಾಳೆಂಬ ಆತಂಕ ತಾಯಿಗೆ. ಬಣ್ಣದ ಅಂಚಿಗೆ ಬೆರಗಾಗಿ ಹೆಣಭಾರದ ಸೀರೆ ಹೊತ್ತು ಮೇಲೆ ಏಳಲಾರದ ಅನುಭವ ಅವಳಿಗೆ. ಮಗಳು ಸೀರೆ ಕಂಡು ಕುಣಿದು ಕುಪ್ಪಳಿಸುತ್ತಾಳೆ.
ತವರು ಬಣ್ಣವನ್ನುಟ್ಟು ಸಂಭ್ರಮಿಸುತ್ತಾಳೆ. ವಾಲಗದ ನಡುವೆ ವಿಜೃಂಭಿಸುತ್ತಾಳೆ. ತಾಯಿ ಉಡಿಸಿದ ಸೀರೆಯನ್ನು ಉಟ್ಟು ನಿಂತಾಗ ಸಿರಿದೇವಿಯಂದ, ಭೂದೇವಿಯಂದ, ನಕ್ಷತ್ರಗಳನ್ನು ಮುಡಿದ ಬೆಳದಿಂಗಳೆಯಂದ. ಅವನ ಪ್ರೀತಿಯ ಮಾತುಗಳಿಗೆ ಧುಮಿಕ್ಕುವ ಜಲಪಾತವಾದಳು. ಆತ ಸೀರೆಯ ನಿರಿಗೆಯಲ್ಲಿ ಮುಖವಿಟ್ಟಾಗ ಅರಳಿ ನಿಂತಳು. 5 ಮೊಳದ ಸೀರೆಯ ಬಿಟ್ಟು 2 ಮೊಳದ ಬಟ್ಟೆಯೊಳಗೆ ಇಣುಕಿದಾಗ ನಿರಿಗೆಯ ಸುಳಿಗೆ ಸಿಕ್ಕು ತತ್ತರಿಸಿದಳು. ತಾನು ತಾಯಿಯಾಗಿ ತನ್ನ ಮಗಳು ಸೀರೆ ಬೇಕೆಂದು ಕೇಳಿದಾಗ ತಾಯಿಯ ನೆನಪಾಯಿತು. ಹೀಗೆ ಮಗಳು ತಾಯಿಯಾಗುತ್ತಾಳೆ, ತಾಯಿ ಅಜ್ಜಿಯಾಗುತ್ತಾಳೆ. ಆದರೆ ಸೀರೆ ಮಾತ್ರ ಬೇತಾಳದಂತೆ ಬೆನ್ನು ಹತ್ತಿದೆ. ಆದರೆ ಸೀರೆ ಮಾತ್ರ ಬೇತಾಳದಂತೆ ಬೆನ್ನು ಹತ್ತಿದೆ. ಬದುಕಿನ ಹುಡುಕಾಟದ ಮೌಲ್ಯಾಧಾರಿತ ನೆಲೆಗಳನ್ನು ಶೋಧಿಸುವ ಪರಿಸರ ಪರಿಕರಗಳಿಂದ ಮೈದುಂಬಿಕೊಂಡ ಸೂಚ್ಯಾರ್ಥವನ್ನು ಕಾವ್ಯಗುಣದೊಂದಿಗೆ ಧ್ವನಿಸಿದ ನಿಮ್ಮ ಕವನ ಎತ್ತ ಹೋದನು ಚೆಲುವ ಚೆನ್ನಿಗನು. ನಮಗಾಗಿ ವಾಚನ ಮಾಡ್ರಿ ವಿಜಯಕ್ಕವ್ರ. ಕವನದ ಹೆಸರು ಮನದೊಡೆಯನ ಹಾಡು. ಪಟ್ಟ ಕುದುರೆಯ ಬಿಟ್ಟು ಬಿಸಿಲ ಕುದುರೆಯ ನೀರಿ ಎತ್ತ ಹೋದನೋ ಅವನು ಚೆಲುವ ಚೆನ್ನಿಗನು. ಮುತ್ತು ಮಾಣಿಕವ ಇಲ್ಲ, ರತ್ನದ ಬೆಳಕಿಲ್ಲ, ಸುತ್ತ ಹುಡುಕಿದರೂ ಸಿಗದೆ ಹೋದನು ಅವನು. ಹಿತ್ತಲ್ಲದಿ ಗಿರಿನವಿಲು ಗರಿಬಿಚ್ಚಿ ಕುಣಿದಿಹದು, ಕತ್ತಲದಿ ಹುಡುಕುತ್ತಾ ಎಲ್ಲಿ ಹೋದನು ಅವನು. ಹಾರುವ ಗಿಳಿಯನ್ನು ಪಂಜರದಿ ಬಚ್ಚಿಟ್ಟು ಬಣ್ಣದ ಮಾತಿಗೆ ಮರುಳಾದನವನು. ಮಾಮರದ ಕೋಗಿಲೆ ಮನ ಬಿಚ್ಚಿ ಹಾಡಿರುವುದು, ಗಾನದ ಬೆನ್ನತ್ತಿ ಏಕೆ ಹೋದನು ಅವನು. ಅಂತರಾತ್ಮದ ಬೆಳಕು ಮನದಲ್ಲಿ ಹಳದಿಯರು, ಬಾಯೆ ತಳುಕಿಗೆ ಏಕೆ ಮರುಳಾದನವನು. ಹೊತ್ತ ಮುಳುಗಿದರೇನು ಕತ್ತಲಾದರೇನು, ಮೂಡಲದಿ ರವಿ ಮಾತ್ರ ಮತ್ತೆ ಮೂಡುವನು. ಎತ್ತ ಹೋದರೇನು ವ್ಯರ್ಥ ತಿರುಗಿದರೇನು, ಮನದಲ್ಲಿ ಮನದೊಡೆಯ ನಗುತ್ತಿಲಿ. ಪಟ್ಟ ಕುದುರೆಯ ಬಿಟ್ಟು ಬಿಸಿಲ ಕುದುರೆಯ ನೀರಿ ಎತ್ತ ಹೋದನೋ ಅವನು ಚೆಲುವ ಚೆನ್ನಿಗನು. ಎತ್ತ ಹೋದನೋ ಅವನು ಚೆಲುವ ಚೆನ್ನಿಗನು. ಸಬ್ರದವರ ಅಮೋಘ ನಟನೆಯ ಚಲನಚಿತ್ರ ಕಾಡ ಹಾದಿಯ ಹೂಗಳು. ಚಿತ್ರದ ಝಲಕ್ಕೊಂದನ್ನು ನೋಡೋಣ. ಹರಸುತ್ತಾಯೆ ಸುತರಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ಜನ್ಮದಾತೆಯೇ. ನೀವು ಈ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿದು ಅಧ್ಯಕ್ಷರದ್ರಿ. ದಿಣ್ಣೆ ಮೇಲೆ ನಿಂತ್ ನೋಡಿದ್ರೆ ಪಾತಾಳದಾಗ ಕಾಣ್ತದೆ. ನನ್ ಬರ್ಬೇಕಿತ್ತು ಫಸ್ಟ್ ಪ್ರೈಸ್. ನಾನು 24ಕ್ಕೂ ಬರ್ದಿದ್ದೆ. ಸೈನ್ಸ್ನ ಕನ್ನಡಕ್ಕೆ ತರಬೇಕಾದವರು ಬರಿಬೇಕಾದವರು ಯಾರು ಹೇಳಿ? ಭರಿಸು ಕನ್ನಡ ಡಿಂಡಿಮವಾಂ, ಓ ಕರ್ನಾಟಕ ಹೃದಯ ಶಿವಾಂ. ಇಂಥ ಐಡಿಯಾಗಳು ಹುಟ್ಟೋದು ನಿಮ್ಮಂಥ ಕನ್ನಡ ಶಾಲಾ ಮಕ್ಕಳಿಗೇನೆ. ಸರ್ಕಾರದ ಸಾಲಿಯ ನೋಡಿದೀಯಾ,